ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶಾಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಅನೇಕ ಅಭಿವೃದ್ಧಿ ಕಾರ್ಯ ಮಾಡ್ತಿವೆ ಅನ್ನೋದನ್ನು ತೋರಿಸಲು ಹೋಗ್ತಾ ಇದೆ. ಆದರೆ ಆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿದೆ ಇದ್ದರೂ ಸಹ ಅವುಗಳನ್ನು ಉದ್ಘಾಟನೆ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಈಗಾಗಲೇ ಕೊಪ್ಪಳದ ಜಿಲ್ಲಾ ಆಸ್ಪತ್ರೆ ಕೆಮ್ಸಿನ ಆಸ್ಪತ್ರೆ ಸಹ ಇದೇ ರೀತಿ ಮುಂದುವರೆದಿದೆ. ಅದಕ್ಕೆ ಇನ್ನೊಂದು ಸೇರ್ಪಡೆ ಅನ್ನುವಂತೆ ಕುಷ್ಟಗಿ ನಗರದಲ್ಲಿರುವಂಥ 100 ಹಾಸಿಗೆಯ ತಾಯಿ ಮಗು ಆಸ್ಪತ್ರೆ ಸಹ ಅದು ಅಪೂರ್ಣವಾಗಿದ್ದರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಕ್ಟೋಬರ್ 6ರಂದು ಕೊಪ್ಪಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದರು. 2022ರಲ್ಲಿ ಕುಷ್ಟಗಿ ಪಟ್ಟಣಕ್ಕೆ 100 ಹಾಸಿಗೆಯ ತಾಯಿ ಮಗು ಆಸ್ಪತ್ರೆ ಮಂಜೂರಾಯಿತು. ಅದು 23ರ ಅಂತ್ಯಕ್ಕೆ ಮುಗಿಬೇಕಾಗಿತ್ತು. ಆದರೆ ಇನ್ನೂ ಅಪೂರ್ಣವಾಗಿದೆ. ಈಗಾಗಲೇ 2026 ಸಹ ಇನ್ನೂ ಕಾಮಗಾರಿಯಲ್ಲಿ ಇನ್ನೊಂದಿಷ್ಟು ಅಲ್ಪ ಸ್ವಲ್ಪ ಇನ್ನೂ ಅದು ಕಾಮಗಾರಿ ಮುಗಿಸ್ಬೇಕಾಗಿದೆ. ಈ ಮಧ್ಯೆ ಅದಕ್ಕೆ ಬೇಕಾಗಿರುವಂಥ ಸರಿಸುಮಾರು ಒಂದು 80ರಷ್ಟು ಸಿಬ್ಬಂದಿ ಇದೆ. ಅಂದರೆ ಈಗಿರುವಂಥ ಆಸ್ಪತ್ರೆ ಒಂದಿಷ್ಟು ಜನ ಮತ್ತು ಒಂದಿಷ್ಟು ನೇಮಕಾತಿ ಆದೇಶ ಮತ್ತು ಹುದ್ದೆಯನ್ನು ಮಂಜೂರು ಮಾಡಬೇಕು. ಆ ಪ್ರಕ್ರಿಯೆ ಈಗ ನೋಟಿಫಿಕೇಷನ್ ಆಗಿ ಅದು ಆರಂಭವಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಇಲ್ಲಿವರೆಗೂ ಸಹ ಕುಷ್ಟಗಿಯಲ್ಲಿರುವಂಥ ತಾಯಿ ಮಗು ಆಸ್ಪತ್ರೆ ಇನ್ನೂ ಆರಂಭವಾಗಿಲ್ಲ. ಒಂದು ಮೂಲದ ಪ್ರಕಾರ ಕುಷ್ಟಗಿಯಲ್ಲಿ ಪ್ರತಿ ತಿಂಗಳು ಸರಿಸುಮಾರು 250ರಿಂದ 300 ಹೆರಿಗೆಗಳು ಈಗಿರುವಂಥ ಆಸ್ಪತ್ರೆಯಲ್ಲಿ ಆಗ್ತವೆ. ಇನ್ನು ಇಲ್ಲಿ ತೀರಾ ಪಕ್ಕದಲ್ಲಿರುವಂಥ ರೋಣ, ಗಜೇಂದ್ರಗಡ, ಹುನಗುಂದ, ಯಲಬುರ್ಗಾ, ಕುಕ್ಕನೂರಿಂದ ಸಹ ಇಲ್ಲಿ ಜನ ತಾಯಿ ಮಗು ಆಸ್ಪತ್ರೆಗೆ ಈಗಿರುವಂಥ ಆಸ್ಪತ್ರೆಗೆ ಬಂದು ಆ ಹೆರಿಗೆಯನ್ನು ಮಾಡ್ಕೊಳ್ತಾರೆ. ಆದರೆ ಇಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ಬೇಕು ಅನ್ನುವಂಥ ಬೇಡಿಕೆಯೂ ಇದೆ. ಆ ಬೇಡಿಕೆಗೆ ಅನುಗುಣವಾಗಿ ಹಿಂದಿನ ಸರ್ಕಾರ ಮಂಜೂರು ಮಾಡಿತ್ತು. ಈಗ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಕಾರ್ಯಾರಂಭ ಮಾಡದೇ ಇರೋದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದು ಈ ಆಸ್ಪತ್ರೆ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ MLA ಅವರು ಇರಬೇಕಾದ್ರೆ 7ನೇ ತಾರೀಕು ನವಂಬರ್ ತಿಂಗಳಲ್ಲಿ 2022ರಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಅದು ಅಲ್ಲಿಂದ ಒಳ್ಳೆ ಈಗಿನ MLA ಇರ್ತಕ್ಕಂಥವ್ರು ದೊಡ್ಡಂಗೌಡ H ಪಾಟೀಲ್ರು ಏನಿದ್ದಾರೆ ಅವರು ಒಂದು MLA ಇರುವ ಅವಧಿ ಒಳಗೆ ಅವ್ರದ್ದು ಕಟ್ಟಡ ಪೂರ್ಣಗೊಳ್ತೈತಿ. ಮೊನ್ನೆ ರೀಸೆಂಟಾಗಿ 6ನೇ ತಾರೀಕು ಅಕ್ಟೋಬರ್ 25ರಲ್ಲಿ 25ರಲ್ಲಿ ಉದ್ಘಾಟನೆ ಆಗ್ತೈತಿ. ಉದ್ಘಾಟನೆ ಆದ ನಂತರ ಇಲ್ಲಿವರೆಗೂ ಇಲ್ಲಿ ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿರುವುದಿಲ್ಲ. ಜೊತೆಗೆ ಇಲ್ಲಿಗೆ ಯಾವ್ಯಾವ ಸಿಬ್ಬಂದಿಗಳು ಬೇಕು ಅಂತಕ್ಕಂಥದ್ದನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಕಾಲ್ಫರ್ಮ್ ಮಾಡಿ ಅದನ್ನಿನ್ನೂ ಪೂರ್ಣಗೊಳಿಸಿಲ್ಲ. ಕಾಲ್ಫರ್ಮ್ ಮಾಡಿದ್ದು ಅಷ್ಟೇ ಬಂತು. ಅವ್ರನ್ನ ಯಾರನ್ನೂ ನೇಮಕಾತಿಯನ್ನು ಮಾಡ್ಕೊಂಡಿಲ್ಲ. ಹಂಗಾಗಿ ಇದು ಇಲ್ಲಿಗೆ 100 ಹಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಇನ್ನೂ ಯಾವುದೇ ರೀತಿಯಿಂದ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ಇನ್ನೂ ಅವಶ್ಯ ಇದೆ ಸರ್. ಯಾಕಂದರೆ ಇದು ಈಗ ಸದ್ಯ ಕುಷ್ಟಗಿಯಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಹೆರಿಗೆಗಳಾಗ್ತಾ ಇದ್ದಾವೆ. ಆ ಆಸ್ಪತ್ರೆಯನ್ನು ಪ್ರತ್ಯೇಕವಾಗಿ ಮತ್ತು ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಅಂತೇನು ಇಲ್ಲಿ ಮಾಡಿದ್ದಾರೆ. ಇಲ್ಲಿಗೆ ಆಯ್ತು ಅಂತಂದರೆ ಭಾಳ ಅನುಕೂಲ ಆಕೈತಿ. ಯಾಕಂದರೆ ಇಲ್ಲಿಂದ ಸರಿಸುಮಾರು ಬೇರೆ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಕೇಸ್ ಬಂತು ಅಥವಾ ಬ್ಲಡ್ಡಿಂದ ಏನೋ ಸಮಸ್ಯೆ ಆಯಿತು ಅಂದರೆ ಪೇಷಂಟ್ಗಳು ಹೋಗ್ಬೇಕಾದ್ರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಇಲ್ಲಿಂದ ಬಾಗಲಕೋಟೆ ಮತ್ತು ಇಳಕಲ್ಲಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಇದನ್ನು ತಪ್ಪಿಸ್ಬೇಕು. ಆದಷ್ಟು ಇಲ್ಲಿ ಯಾತಪ್ಪ ಅಂದ್ರೆ ಸುತ್ತಮುತ್ತಲಿನ ಜನ ನಮ್ಮ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯನ್ನು ಎಲ್ಲಿ ತನಕ ಜನ ನಂಬಿದ್ದಾರೆ ಅಂತಂದ್ರೆ ಪಕ್ಕದ ತಾಲೂಕು ಆಗಿರ್ತಕ್ಕಂಥ ಯಲಬುರ್ಗಾ ಮತ್ತು ಗಜೇಂದ್ರಗಡ, ಗದಗಲಿಂದ ಇಲ್ಲಿ ರೋಣ, ಅಲ್ಲಿಂದ ಇಲ್ಲಿ ಕುಷ್ಟಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಗಳಿರ್ತಕ್ಕಂಥದ್ದು. ಈ ಒಂದು ಆಸ್ಪತ್ರೆ ಪ್ರತ್ಯೇಕ ಆತಪ್ಪ ಅಂತಂದರೆ ಈ ಭಾಗದ ಜನರಿಗೆ ಭಾಳ ಅನುಕೂಲ ಆಗ್ತೈತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈ ಮಾನ್ಯ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಬಂದು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡೋದೊಂದೇ ಅಲ್ಲ, ಅದ್ರ ಸದುಪಯೋಗ ಸಾರ್ವಜನಿಕರಿಗೆ ಆಗಬೇಕು. ಅದು ತಂದು ಎಷ್ಟೋ ದಿವಸ ಹಂಗೆ ಏನೋ ಒಂದು ಆಸ್ಪತ್ರೆ ಕಟ್ಟಿದ್ದೀವಿ, 100 ಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟೋದಲ್ಲ, ಅದಕ್ಕೆ ಇರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸು, ಆಮೇಲೆ ಒಳ್ಳೊಳ್ಳೆ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟ್ರು ಬರ್ಬೇಕು. ಅದಕ್ಕೆ ಸುಮ್ಮನೆ ಬಿಲ್ಡಿಂಗ್ ಕಟ್ಟಿ ನೋಡೋಕೆ ಒಂದು ಬಿಲ್ಡಿಂಗ್ ಕಟ್ಟಿ ಅಂತಲ್ಲ, ಜೊತೆಗೆ ಪರಿಸರ ಸುಂದರವಾಗಿರಬೇಕು. ಈಗ ಪೇಷಂಟ್ ಹೋದ್ರೆ ಒಂಥರ, ಈಗ SDM ನಾವು ಹೋಗ್ತೀವಿ, ಎಷ್ಟು ಚೆಂದ ಅದು ಆಸ್ಪತ್ರೆಗೆ ಹೋಗಿವು ಅನ್ಸೋದೇ ಇಲ್ಲ. ಪರಿಸರನೂ ಸುಂದರವಾಗಿರ್ಬೇಕು. ಅಲ್ಲೆಲ್ಲ ಭಾಳ ಹೊಲಸಿದೆ. ಸರಿಯಾಗಿ ಸುಂದರವಾದ ಪರಿಸರ ಇದ್ದರೆ ರೋಗಿ ಅದರ ಒಂದು 25% ಆ ಪರಿಸರ ನೋಡಿ ಆರಾಮಾಗ್ತಾರೆ. ಆಮೇಲೆ ಅದು ಏನಾಗಿಬಿಟ್ಟಿದೆ ಇವಾಗ, ಅದನ್ನು ನಿರ್ವಹಣೆನೂ ಕಷ್ಟ. ಅಲ್ಲಿ ಇವರು ಸುಮ್ಮನೆ ಮಾಡಿದ ಒಂದು 200 ಬೆಡ್ ಅಂತ ಮಾಡಿದ್ದಾರೆ. ಸರಿಯಾದ ಡಾಕ್ಟರ್ಸ್ ಇಲ್ಲ, ಆಮೇಲೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸ್ ಬಂದಿಲ್ಲ. ಸುಮ್ಮನೆ ಸಾರ್ವಜನಿಕ ದುಡ್ಡು, ಸರ್ಕಾರದ ದುಡ್ಡು ಹಾಳಾಗ್ತಾಯಿದೆ ಅಂತ ನನ್ನೊಂದು ಅಭಿಪ್ರಾಯ. NCH ಹಾಸ್ಪಿಟ್ಲ್ ಅಂತೇಳಿ ಹೊಸದಾಗಿ ತಹಸೀಲ್ ಆಫೀಸ್ ಹಿಂದ್ಗಡೆ ಚಲೋ ಆಗೈತಿ.
ಉದ್ಘಾಟನೆ ಆಗೈತೆ. ಇನ್ನವರಿಗೆ ಆದ್ರೆ ಅಲ್ಲಿ ಪೇಷಂಟ್ ಬರೋಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲಪ್ಪ ಅಂದ್ರೆ ಅಲ್ಲಿ ಸೌಕರ್ಯ ಇಲ್ಲ ಇನ್ನು ಸರಿಯಾಗಿ. ಏನಪ್ಪ ಈಗ ಅದಕ್ಕೆ ಎಲ್ಲ ಗೌರ್ಮೆಂಟ್ಲಿದ್ದ ಡಾಕ್ಟರ್ಸ್ ಬೇಕಿನ್ನು ನಮ್ಗೆ ಹೆಚ್ಚುವರಿಯಾಗಿ ಡಾಕ್ಟ್ರ್ ಬೇಕು ಮತ್ತು ಸಿಸ್ಟರ್ಸ್ ಬೇಕು ಅದಕ್ಕೆ. ಅಂದ್ರಿಂದ ಜನ ಅಲ್ಲಿಗೆ ಬರ್ತಾರೆ. ಎಲ್ಲಿಂದ ಬರ್ತಾರಪ್ಪ ಅಂದ್ರೆ ಇಲ್ಲಿ ಇಲ್ಕಲ್ ಈ ಸದ್ಯಕ್ಕೆ ನಮ್ಮ ಇಲ್ಲಿ ಹಳೆ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಜನ ಗಜೇಂದ್ರಗಳಿಂದ ಬರ್ತಾರೆ. ಯಲಬುರ್ಗ ತಾಲೂಕು ಇಲ್ಕಲ್ ಹುನಗುಂದಲಿದ್ದ ಇಲ್ಲಿ ತೋರ್ಸೋಣಕ್ಕೆ ಬರ್ತಾರೆ. ಇದು ನಮ್ಮ ಕುಷ್ಟಗಿ ಅಂದ್ರೆ ಹೆರಿಗೆಗೆ ಮುಖ್ಯವಾಗಿ ಬೇಕಾಗಿರೋದು ಹೆರಿಗೆ ಹಾಸ್ಪಿಟ್ಲೆ ಅದು ಒಂದು ಬೇಕು. ಅದು ಅತಿ ಶೀಘ್ರವಾಗಿ ಅಂದ್ರೆ ಚಿಕ್ಕ ಮಕ್ಕಳ ಹಾಸ್ಪಿಟ್ಲ್ ಅದ್ರ ಜೊತೆಗೆ ಮತ್ತು ಡಾಕ್ಟರ್ಸ್ ಬೇಕು. ಬರೀ ನಾವು ಹೆರಿಗೆ ಆಸ್ಪತ್ರೆ ಅಂತಂದ್ರೂ ಅದಕ್ಕೆ ಡಾಕ್ಟ್ರ್ ಬೇಕು, ಚಿಕ್ಕ ಮಕ್ಕಳ ಆಸ್ಪತ್ರೆಗೆ ಡಾಕ್ಟ್ರ್ ಬೇಕು. ಏನು ಒಂದು ಹೃದಯಾಘಾತದ್ದು ಒಂದು ಎಲ್ಲವೂ ಏನು ಹಾಸ್ಪಿಟ್ಲ್ ಒಳಗೆ ಬರ್ತಾವೆ, CT ಸ್ಕ್ಯಾನ್ ಅವೆಲ್ಲವೂ ಹಾಸ್ಪಿಟ್ಲಿಗೆ ಇರಬೇಕು. ಈಗ ಹೊರಗಡೆ ಏನಂತೆಲ್ಲ ಹೊರಗಡೆ ಮಾಡಬಾರ್ದು ಅಂತೇಳಿ ನಮ್ಮದೊಂದು ಬೇಡಿಕೆ. ನಮ್ಮ ಕುಷ್ಟಗಿ ಮಹಿಳೆಯರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮೊದಲು ಈಗ ನಮ್ಮ ಕುಷ್ಟಗಿ ತಾಲೂಕಿಂದ ಬಡ ಪೀಡಿತ ಒಂದು ಬಡ ತಾಲೂಕು ಸರ್. ಹಾಗಾಗಿ ಸುತ್ತಮುತ್ತಲು ಎಲ್ಲರೂ ಇಲ್ಲಿಗೆ ಬರ್ತಾರೆ ಸರ್. ಹಿಂದೆ ತಾಲೂಕು ಹಾಸ್ಪಿಟ್ಲ್ ಇದ್ದಾಗ ರೆಡ್ಡಿ ಸರ್ ಅಂತ, ಆಮೇಲೆ ಶಕುಂತಲ ಮೇಡಮ್ ಅಂತ ಡಾಕ್ಟ್ರ್, ಒಳ್ಳೆಯ ಡಾಕ್ಟ್ರ್ ಇದ್ದರು. ಎಲ್ಲರೂ ಅಲ್ಲಿಗೆ ಬರ್ತಿದ್ರು. CT ಸ್ಕ್ಯಾನಿಂಗ್, ಆಮೇಲೆ ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡೋದು, ಮೂಲ ಸೌಲಭ್ಯಗಳದ್ದು ಕೊರತೆ ಜಾಸ್ತಿ ಇದೆ. ಈಗ ಮೊನ್ನೆ ತಾನೇ ಈಗ ರೆಡಿ ಆಗೈತೆ ಸರ್. ಚಿಕ್ಕ ಮಕ್ಕಳದು ಮತ್ತು ಮಹಿಳೆಯದು ಗರ್ಭಿಣಿ ಸ್ತ್ರೀಯರದು ಹಾಸ್ಪಿಟ್ಲ್ ಇದು ಮಾಡ್ಯಾರ. ಆದರೆ ವೈದ್ಯರಿಲ್ಲ, ಸಿಬ್ಬಂದಿಗಳಿಲ್ಲ, ಇನ್ನೂ ಉದ್ಘಾಟನೆ ಆಗಿಲ್ಲ. ಈ ಥರ ಒಟ್ಟು ಯಾಕಂದರೆ ಸರಿಯಾಗಿ ಶಾಸಕರಾಯ್ತು ಯಾರಾಯ್ತು ಸ್ವಲ್ಪ ಗಮನ ತಗೊಂಡು ಅದ್ರ ಬಗ್ಗೆ ಕೇರ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತಾ ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಇದು ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳೋದು. ಏನು ಬೃಹತ್ತಾಗಿ 21 ಕೋಟಿ ರೂಪಾಯಿಯಲ್ಲಿ ಬೃಹತ್ತಾದ ಕಟ್ಟಡ ಇದೆ. 6 ಹುದ್ದೆಗಳು ಮಂಜೂರಾಗಿಲ್ಲ. ಈ ಕಾರಣಕ್ಕಾಗಿ ಇದು ಇದ್ದರೂ ಸಹ ಇಲ್ಲದಂತಾಗಿದೆ. ಇದು ಕುಷ್ಟಗಿ ಪಟ್ಟಣಕ್ಕೆ ತೀರಾ ಅವಶ್ಯಕವಾಗಿದೆ. ಸಾಕಷ್ಟು ಜನ ಇಲ್ಲಿ ರೋಗಿಗಳು ಇದು ಏನು ತಾಯಿ ಮಗು ಹೆರಿಗೆ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಬರ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ತೀರಾ ಅವಶ್ಯಕವಾಗಿರುವುದು ಮತ್ತು ಕಟ್ಟಡ ನಿರ್ಮಾಣವಿದ್ದರೂ ಅದನ್ನು ಬೇಗನೆ ಏನು ಪ್ರಕ್ರಿಯೆಗಳನ್ನು ಮುಗಿಸಿ ಕಾರ್ಯಾರಂಭ ಮಾಡಬೇಕು ಅನ್ನೋದು ಜನರ ಇದೆ. ಅದು ಕೇವಲ ಕಟ್ಟಡ ನಿರ್ಮಿಸಿ ಅದನ್ನು ಅಭಿವೃದ್ಧಿ ಅನ್ನೋದಕ್ಕಿಂತ ಅದು ಕಾರ್ಯಾರಂಭ ಮಾಡಿದರೆ ಸಹ ಅದು ಉತ್ತಮ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಈ ಕುರಿತು ನ್ಯೂಸ್ 18 ನಮ್ಮೂರಿನಲ್ಲಿ ನ್ಯೂಸ್ 18 ಎಂಬ ವರದಿಗೆ ಪ್ರಸಾರವಾದ ತಕ್ಷಣವೇ ಏನು ಕುಷ್ಟಗಿ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ ಸಹ ಇದಕ್ಕೆ ಸ್ಪಂದಿಸಿದ್ದು, ಅವರು ಹೇಳಿದ ಪ್ರಕಾರ ನಾವು ಆ ಸಂದರ್ಭದಲ್ಲಿ ಅದನ್ನು ಏನು ಉದ್ಘಾಟನೆ ಮಾಡೋದು ಬೇಡ ಅಂದ್ವಿ. ಆದರೆ ಸರ್ಕಾರ ಅದನ್ನು ಉದ್ಘಾಟನೆ ಮಾಡಿದೆ. ಆದರೆ ಇನ್ನೂ ಅಲ್ಲಿ ನೇಮಕಾತಿ ಆಗಬೇಕು, ಜೊತೆಗೆ ಬೇರೆ ಇದಿದೆ. ಇನ್ನೂ ಒಂದು 2-3 ತಿಂಗಳಲ್ಲಿ ಅದನ್ನು ಪೂರ್ಣ ಪ್ರಾರಂಭ ಮಾಡಿ ತಾಯಿ ಮಗು ಆಸ್ಪತ್ರೆ ಆರಂಭಿಸ್ತೀವಿ ಅನ್ನುವಂಥ ಮಾತುಗಳನ್ನು ಭರವಸೆ ನೀಡಿದ್ದಾರೆ. ಇದು ಭರವಸೆಯಾಗಿ ಉಳಿಯದೆ ಬೇಗನೆ ಈ ತಾಯಿ ಮಗು ಆಸ್ಪತ್ರೆ ಆರಂಭವಾಗಿ ಜನರಿಗೆ ಅನುಕೂಲವಾಗಲಿ ಅನ್ನೋದು ಈಗ ಜನರ ಅಭಿಪ್ರಾಯವಾಗಿದೆ. 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು ಅರೆಬರೆ ಆಗಿತ್ತು. ನಾನು ಅವತ್ತು ಕೂಡ ಹೇಳಿದೆ, ನನಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದು ಉದ್ಘಾಟನೆ ಮಾಡೋದು ಬೇಡ, ಯಾಕಂದ್ರೆ ಇನ್ನೂ ಎಂಡವರು ಕೂಡ ಮಾಡಿಲ್ಲ, ನಮಗೂ ಇದಾಗಿಲ್ಲ, ಬೇಡ ಅಂತಕ್ಕಂಥ ಮಾತನ್ನು ಹೇಳಿದೆ. CM ಅವ್ರು ಬಂದಾರ, ಹೆಚ್ಚಿಗೆ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ CM ಅವ್ರು ಬಂದ ಹೊತ್ತಿನಾಗ ಅದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ಲಿಫ್ಟನ್ನು ಕೂಡಿಸಿರಲಿಲ್ಲ, ಈಗ ಲಿಫ್ಟ್ ಕೂಡಿಸಿದ್ದಾರೆ. ಅದು ಇನ್ನೂ ಕ್ಲಿಯರೆನ್ಸ್ ಬರಬೇಕು, ಅದಕ್ಕೆ ಕ್ಲಿಯರೆನ್ಸ್ ಕೂಡ ಬಂದಿಲ್ಲ ಮತ್ತು ಸಿಬ್ಬಂದಿ ಕೂಡ ತುಂಬಿಲ್ಲ. ಕರೆದಿದ್ದೀವಿ, ನೀವು ತುಂಬಿಲ್ಲ. ಹಾಗಾಗಿ ಇನ್ನು ಎಂಡವರು ಕೂಡ ಆಗಬೇಕಾಗಿದೆ. ಹಾಗಾಗಿ ವಿಳಂಬ ಆಗಿದೆ. ತರಾತುರಿಯಲ್ಲಿ CM ಅವ್ರು ಬರ್ತಾರೆ, ಒಂದೇ ಕಾರಣಕ್ಕೆ ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅವತ್ತು ಕೂಡ ನಾನು ಬೇಡ ಅಂತ ಹೇಳಿದ್ದೆ, ಆದರೆ ಅಧಿಕಾರಿ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವರು ಅವತ್ತು ಮಾಡ್ಕೊಂಡು ಹೋದರು. ಅದು ಸಂಪೂರ್ಣ ಆಗಿಲ್ಲ ಇನ್ನು. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.